ಬಾಲ್ಡ್ ಸಾಫ್ಟ್ವೇರ್ ಉದ್ಯೋಗಿ ಮನೀಶ್ ಮಹಾನ್ ಪಾಕಡ ಮನುಷ್ಯ. ಆತ ಕಿಡ್ನ್ಯಾಪ್ ಆಗಿದ್ದ. ಕಿಡ್ನ್ಯಾಪರ್ ಮನೀಶ್ನ ಹೆಂಡತಿ ಕಿನ್ನರಿಗೆ ಫೋನ್ ಮಾಡಿ 7 ಲಕ್ಷ ಕೇಳಿದ್ರು. ಆದರೆ ಅವಳಿಗೆ ದುಡ್ಡು ಎಲ್ಲಿ ಅರೇಂಜ್ ಮಾಡಬೇಕನ್ನೋದು ಗೊತ್ತಾಗಲ್ಲ, ನಾನೇ ಹೇಳ್ತೀನಿ ಅಂತ ಫೋನ್ ಇಸ್ಕೊಂಡ ಮನೀಶ್ ಕೋಡ್ ವರ್ಡ್ನಲ್ಲೇ ತಾನೆಲ್ಲಿದ್ದೀನಿ ಅನ್ನೋದನ್ನ ಹೇಳ್ತಾ ಬಂದ. ಅದು ಇನ್ವೆಸ್ಟಿಗೇಷನ್ಗೆ ನಿಂತಿದ್ದ ಇನ್ಸ್ಪೆಕ್ಟರ್ ಬಾಬು ನರೋನಾರ ತಂಡಕ್ಕೆ ತಕ್ಕ ಮಟ್ಟಿಗೆ ಹೆಲ್ಪ್ ಮಾಡ್ತು. My husband also guided me, but he was speaking in Bengali so that no one gets to know. Like there were few terms like Shanti Sagar, we had to convert it to Shomudro. Shomudro in Bengali is Sagar. So like that we have to speak so that we can get to know the location. ಕಿಲಾಡಿಗಳ ಕಂಡ್ರಿ ಇವರಿಬ್ರು. ಕಿಡ್ನ್ಯಾಪರ್ ಜೊತೆ ಕೂತ್ಕೊಂಡೆ ಅವನು ಎಲ್ಲೆಲ್ಲಿಗೆ ಹೋಗಿ ಯಾರ್ಯಾರನ್ನ ಮೀಟ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದ. ಅಂಥ ಟೆನ್ಷನ್ನಲ್ಲಿ ಈಕೆ ಅದೆಲ್ಲವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ಲು. ಅದಕ್ಕೆ ಇನ್ಯಾರ ಸಹವಾಸನೂ ಬೇಡ ಅಂತ ಕಿನ್ನರಿ ಅದ್ಯಾರೋ ಪರಿಚಿತರನ್ನ ಕರ್ಕೊಂಡು ನೇರವಾಗಿ ಅಲೋಕ್ ಕುಮಾರ್ ಆಫೀಸಿಗೆ ಬಂದದ್ದು. ಇಲ್ಲಿಂದ ಆಪರೇಷನ್ ಶುರುವಾದರೆ ನಂತರ ಮನೀಶಂಗೂ ಈಕೆಗೂ ಕಾಂಟ್ಯಾಕ್ಟೇ ಆಗಲಿಲ್ಲ. ಮೊಬೈಲ್ ನೆಟ್ವರ್ಕ್ನ ಕ್ಲೂ ಇಟ್ಕೊಂಡು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಏರಿಯಾದಲ್ಲೆಲ್ಲ ಟೀಮ್ ಓಡಾಡಿದ್ರೆ ಡೀಸೆಲ್ ಸುಟ್ಟಿದ್ದೇ ಬಂತು. ಅವರೇನೋ ಕೈಗೆ ಸಿಗಲಿಲ್ಲ. ನಾವು ಆ ಸ್ಥಳಕ್ಕೆ ಹೋಗಿರ್ತೀವಿ. ಹೋದಾಗ ರಾತ್ರಿ ಸುಮಾರು ಒಂದು 11 ಗಂಟೆ ಆಗಿರುತ್ತೆ. 11 ಗಂಟೆ ಸಮಯದಲ್ಲಿ ಒಂದು ಎಸ್ಟೇಟ್ ಸಿಗುತ್ತೆ. ಆತ ಮನೀಶ್ ಹೇಳಿದಂಥ ಒಂದು ಅಡ್ರೆಸ್ ಸಿಗುತ್ತೆ. ಆವಾಗ ಅಲ್ಲಿ ನೋಡಿದಾಗ ಬಟ್ ಯಾರೂ ಇರಲ್ಲ. ಅಷ್ಟೆಲ್ಲ ಆದಮೇಲೆ ಕೊನೆಗೆ ಚೌಕಾಶಿ ಮಾಡಿ 5 ಲಕ್ಷಕ್ಕೆ ಫೈನಲ್ ಆಗಿ ದುಡ್ಡು ಕೊಡ್ತೀನಿ ಬಾ ಅಂತ ಕಿನ್ನರಿ ಕೈಯಲ್ಲೇ ಹೇಳಿಸಿದ್ದಾಯ್ತು. ಆವತ್ತು ಸಂಜೆ ಬನಶಂಕರಿಲಿ ಒಂದು ಕಡೆ ಬರೋದಕ್ಕೆ ಹೇಳಿದ್ರಾದ್ರೂ ಅವರು ಬರಲಿಲ್ಲ. ಕೊನೆಗೆ ಟೈಮ್ ಫಿಕ್ಸ್ ಆದದ್ದು ಮಾರನೇ ದಿನ ಬೆಳಿಗ್ಗೆ. ಕತ್ರಗುಪ್ಪೆಯ ಮನೀಶನ ಆಫೀಸ್ ಹತ್ರನೇ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೋತೀವಿ, ನಂತರ ಅವನ್ನ ರಿಲೀಸ್ ಮಾಡ್ತೀವಿ ಅಂದಿದ್ದ ಸಂತೋಷ. ಹಣ ಇಸ್ಕೊಳ್ಳೋದಕ್ಕೆ ಬಂದವರನ್ನ ಹಿಡ್ಕೊಳ್ಳೋದು ದೊಡ್ಡ ಮಾತಲ್ಲ. ಆದ್ರೆ ಆ ವಿಷಯ ಗೊತ್ತಾಗಿ ಉಳಿದವರು ಒತ್ತೆ ಆಳಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಗತಿ ಏನು? ಅದಕ್ಕೆ ನನ್ನ ಗಂಡನ್ನ ಕರ್ಕೊಂಡು ಬಂದ್ರೆ ಮಾತ್ರ ಕ್ಯಾಶ್ ಕೊಡೋದು ಅಂತ ಕಿನ್ನರಿ ಕೈಲಿ ಹೇಳಿಸಿದ್ರು ಬಾಬು ನರೋನ. ಅದಕ್ಕೆ ಸಂತೋಷ ಒಪ್ಕೊಂಡ. ಫೈನಲಿ ಆಪರೇಷನ್ಗೆ ಸ್ಟೇಜ್ ತಯಾರಾಯ್ತು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಸ್ಟೇಷನ್ ಲಿಮಿಟ್ಸ್ನಲ್ಲೇ ಇದೆ ಇವಿ ಕಮ್ಯುನಿಕೇಶನ್ಸ್ ಆಫೀಸು. ಬನಶಂಕರಿ 3rd ಸ್ಟೇಜ್ ಹತ್ರ ಕತ್ರಗುಪ್ಪೆಯಲ್ಲಿ ನವರುಚಿ ಹೋಟೆಲ್ ಇದೆಯಲ್ಲ, ಅದೇ ಬಿಲ್ಡಿಂಗು. ಕರೆಕ್ಟಾಗಿ ಪ್ಲಾನ್ ಮಾಡಿದ ನರೋನ ತಮ್ಮ 10 ಜನ ಕಾನ್ಸ್ಟೇಬಲ್ಗಳನ್ನ ಆಯಕಟ್ಟಿನ ಪೊಸಿಷನ್ಗಳಲ್ಲಿ ನಿಲ್ಲಿಸಿದ್ರು. ಎಲ್ಲರೂ ಇಂಥ ಆಪರೇಷನ್ಗಳಲ್ಲಿ ಪಳಗಿದವರೇ. 11 ಗಂಟೆ ಹೊತ್ತಿಗೆ ತಮಗೆ ಅಸೈನ್ ಮಾಡಿದ ಜಾಗಗಳಲ್ಲಿ ಪೊಸಿಷನ್ ತಗೊಂಡ ಅವರು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಗಾಡಿ ಮತ್ತು ಜನರ ಮೇಲೆ ಕಣ್ಣಿಟ್ಕೊಂಡು ನಿಂತಿದ್ರು. ಅಲ್ಲೇ ಒಂದು ಮೂಲೆಯಲ್ಲಿ ಕ್ಯಾಮರಾಮ್ಯಾನ್ ಸಮೇತ ಕಾರಿನಲ್ಲಿ ಕುಂತಿದ್ದ ನಮ್ಮ ರಿಪೋರ್ಟರ್ ಹರೀಶ್ ಯಾವ ಕಾರಣಕ್ಕೂ ಆಪರೇಷನ್ ಮುಗಿಯೋ ತನಕ ಕೆಳಗಿಳಿಯೋ ಹಂಗಿರ್ಲಿಲ್ಲ. ಹಂಗೆ ನಿಂತ 1.5 ತಾಸಿನ ನಂತರ ಒಂದು ಕ್ವಾಲಿಸ್ ಅನುಮಾನಾಸ್ಪದವಾಗಿ ಓಡಾಡ್ತಿದೆ ಅಂತ ಒಬ್ಬ ಕಾನ್ಸ್ಟೇಬಲ್ ವರದಿ ಕೊಟ್ಟ. ಮುಂದೆ ಸ್ವಲ್ಪ ಹೊತ್ತಿಗೆ ಯಾರೋ ಇಬ್ರು ಇವಿ ಕಮ್ಯುನಿಕೇಶನ್ ಆಫೀಸ್ನೊಳಗೆ ಹೋದ್ರು. ಹಾಗೆ ಒಳಗೆ ಹೋದ ಇವರು ಎಲ್ಲ ಕ್ಲಿಯರ್ ಆಗಿದೆ ಅನ್ನೋ ಮೆಸೇಜ್ ಕೊಟ್ರು. ಅವಿವೇಕಿಗಳಿಗೆ ಇಷ್ಟೆಲ್ಲ ಆದ್ರೂ ತಾವು ಬಲೆಯೊಳಕ್ಕೆ ಬಿದ್ದಿದ್ದೀವಿ ಅನ್ನೋದು ಗೊತ್ತೇ ಆಗ್ತಿಲ್ಲ. ಆದ್ರೂ ಸಂತೋಷ ಮಾತ್ರ ಕಾಣಿಸ್ತಿಲ್ಲ. ನಂತರ ಅವನೊಬ್ಬ ಬಂದ. ಇವನು ಕೂಡ ಸಂತೋಷ ಅಲ್ಲ. ಆದ್ರೆ ಇವನು ಬಂದು ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದಕ್ಕೂ ನಿಮ್ಮ ಆಫೀಸ್ನೊಳಕ್ಕೆ ಬಂದವರು ನಮ್ಮವರೇ, ಅವರ ಕೈಲಿ ಕ್ಯಾಶ್ ಡೆಲಿವರಿ ಆದ ತಕ್ಷಣ ಮನೀಶಾ ರಿಲೀಸು ಅಂತ ಕಿನ್ನರಿಗೆ ಒಂದು ಫೋನ್ ಬರೋದಕ್ಕೂ ಸರಿಯಾಗಿತ್ತು. ಅಲ್ಲಿಗೆ ಆಪರೇಷನ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅರ್ಥ.
ಆ ಕಡೆ 4 ಕಾನ್ಸ್ಟೇಬಲ್ಗಳು ಅನುಮಾನಾಸ್ಪದವಾಗಿ ನಿಂತಿದ್ದ ಕಾಲೇಜ್ ಸುತ್ತ ಸೇರಿದ್ರು. ಆಫೀಸ್ ಹೊರಗಡೆ ನಿಂತು ಕಿನ್ನರಿಗೆ ಫೋನ್ ಮಾಡ್ತಿದ್ದವನು ಇವನೇ ಅನ್ನೋದು ಕನ್ಫರ್ಮ್ ಆಗಿದ್ದೇ ಆಗಿತ್ತು. ನೇರವಾಗಿ ಕಾಲರ್ಗೆ ಕೈ ಹಾಕಿಬಿಟ್ರು ಪೊಲೀಸರು. ಆ ಕಡೆ ಕಾಲೇಜ್ ಬಾಗಿಲು ತೆಗೆಸಿದ್ರೆ ಅದರೊಳಕ್ಕೆ ಕುಂತು ಗೊಳೋ ಅಂತ ಅಳುತ್ತಿದ್ದ ಮನೀಷ. ಅವನಿಗಿಂತ ಜೋರಾಗಿ ಅಳುತ್ತಿದ್ದವನು ಕಿಡ್ನ್ಯಾಪರ್ ಸಂತೋಷ. ಒಬ್ಬ ತಪ್ಪಿಸ್ಕೊಂಡ ಅನ್ನೋದು ಬಿಟ್ರೆ ಆಪರೇಷನ್ ಸಕ್ಸಸ್. ಅಂತೂ ಗಂಡ ಹೆಂಡತಿ ಒಂದಾದ್ರು. ಕಾರ್ಯಾಚರಣೆಗೆ ನಿಂತ ಪೊಲೀಸರಿಗೆ ಅದೊಂದೇ ದೊಡ್ಡ ಸಮಾಧಾನ. ಕಿಡ್ನ್ಯಾಪರ್ಸ್ನ ಅರೆಸ್ಟ್ ಮಾಡಿದ ಹೆಮ್ಮೆ ಏನಿದ್ರು ನಂತರದ್ದು. ಬಂದಿದ್ದು ಅವರು 1:45 ಬಂದಾಗ ಅಲ್ಲಿವರೆಗೂ ಇಲ್ಲಿದ್ದೀವಿ, ಇಲ್ಲೇ ಬರ್ತಾ ಇದ್ದೀವಿ, 10 ನಿಮಿಷ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಬಂದಿರಲ್ಲ. ಬಟ್ ಅವರು ಇಲ್ಲೇ ಇರ್ತಾರೆ, ಬಟ್ ವಾಚ್ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿರಲ್ಲ. ಸುಮಾರು 1:45 ಒಂದು ಇಬ್ಬರು ವ್ಯಕ್ತಿಗಳು ಆತನ ಆಫೀಸ್, ಮನೀಶ್ ಅಂತ ಆಫೀಸ್ ಇದೆಯಲ್ಲ ಕತ್ರಗುಪ್ಪೆ, ಅಲ್ಲಿ ಒಂದು ದೂರದಲ್ಲಿ ಒಂದು 500 ಮೀಟರ್ ದೂರದಲ್ಲಿ ಸಿಗರೇಟ್ ಸೇಯ್ತಾ ಇರ್ತಾರೆ ಇಬ್ಬರು. ಅವರು ಬೈಕಲ್ಲಿ ಬಂದಿರ್ತಾರೆ. ಬಂದುಬಿಟ್ಟು ಅವರು ತುಂಬ ಹೊತ್ತು ಆಫೀಸ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆವಾಗ ನಾವು ಆಫೀಸ್ನಲ್ಲಿ ಇರ್ತೀವಿ, ಫಸ್ಟ್ ಫ್ಲೋರ್ನಲ್ಲಿ. ನಾನು ಒಳಗಡೆ ಬಂದುಬಿಟ್ಟು ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ವ್ರಿಗೆ ಮೆಸೇಜ್ ಕೊಡ್ತೀನಿ. ಅವ್ರು ಅಲ್ಲೇ ವಾಚ್ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಗಳ ಮೇಲೆ ಅನುಮಾನ ಬರ್ತಾಯಿದೆ, ಅವರು ಆಫೀಸ್ ವಾಚ್ ಮಾಡ್ತಾ ಇದ್ದಾರೆ ನೋಡಿ ಅಂತ. ಅವರು ಕೂಡಲೇ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಿಡಿತಾರೆ. ಹಿಡಿದಾಗ ಬೈಕ್ ಅವರು ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಬೈಕ್ ನಂಬರ್ ನೋಡಿದ್ರೆ ಮುಂದೆ ಒಂದು ನಂಬರ್ ಇರುತ್ತೆ, ಹಿಂದೆ ಒಂದು ನಂಬರ್ ಇರುತ್ತೆ. ಆತನ ಕಿಡ್ನಾಪರ್ಸ್ ಜೊತೆ ಬಂದಂಥ ವ್ಯಕ್ತಿಗಳು ಅವ್ರನ್ನ ವಾಚ್ ಮಾಡೋಕ್ಕೆ ಮುಂಚಿತವಾಗಿ ಅವ್ರು ಕಳಿಸಿರ್ತಾರೆ. ನಂತರ ಮುಂದೆ ಒಂದು ನಂಬರು, ಹಿಂದೆ ಒಂದು ನಂಬರ್ ಇರುತ್ತೆ ಬೈಕಲ್ಲಿ, ನಂಬರ್ ಮಿಸ್ಯೂಸ್ ಇರ್ತದೆ. ಇವರು ಪೊಲೀಸ್ನವ್ರಿಗೆ ಡೌಟ್ ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೊಗೋತಾರೆ. ಅಲ್ಲಿಗೆ ಮನೀಶ್ ಕಿಡ್ನ್ಯಾಪ್ ಕೇಸ್ ಬಗೆಹರಿದಿತ್ತು. ಇಷ್ಟೆಲ್ಲ ಆದ ನಂತರ ಕೂಡ ಅರ್ಥ ಆಗದ ಒಂದು ವಿಷಯ ಅಂದರೆ, ದುಡ್ಡಿಗಾಗಿ ಕಿಡ್ನ್ಯಾಪ್ ಮಾಡಿದವರು ಒತ್ತೆಯಾಳನ್ನ ಜೊತೆಗೆ ಯಾಕೆ ಕರ್ಕೊಂಡು ಬಂದರು ಅನ್ನೋದು. ಸಾಮಾನ್ಯವಾಗಿ ಕಿಡ್ನ್ಯಾಪ್ ಮಾಡಿದವರನ್ನ ಇನ್ನೆಲ್ಲೋ ಇಟ್ಟು ದುಡ್ಡು ಸಿಕ್ಕ ನಂತರ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಈ ಕೇಸ್ನಲ್ಲಿ ಆದದ್ದು ಉಲ್ಟಾ. ಯಾಕೆ ಅನ್ನೋದು ಅರ್ಥ ಆಗಬೇಕಾದ್ರೆ ಸಂತೋಷನಿಗೆ ಸಾಥ್ ಕೊಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೋಬೇಕು. ಒಂದು ಸಣ್ಣ ಬ್ರೇಕ್ನ ನಂತರ ಆ ವಿಷಯ ಹೇಳ್ತೀವಿ.